ಹಾಯ್ ಹಲೋ ಗೈಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ರೆಫರಲ್ ಕೋಡ್ ಬಗ್ಗೆ ಮಾತಾಡೋಣ ಅಂದ್ಬಿಟ್ಟು. ಸೊ ನಾನು ಯಾವುದೇ ಕಾರಣಕ್ಕೂ ಯಾವುದೇ ಥರ ರೆಫರಲ್ ಕೋಡ್ನ ಕೊಡ್ತಾಯಿಲ್ಲ. ಬಟ್ ರೆಫರಲ್ ಕೋಡು ಏನಕ್ಕೆ ಯೂಸ್ ಮಾಡ್ತಾರೆ? ಕೂಪನ್ ಕೋಡ್ ಅಂದರೆ ಬೇರೆ, ರೆಫರಲ್ ಕೋಡ್ ಅಂದರೆ ಬೇರೆ. ಸೊ ಕೂಪನ್ ಕೋಡು, ಡಿಸ್ಕೌಂಟ್ ಕೋಡು ಇವೆಲ್ಲ ಒಂಥರ ಬೇರೆ ಕ್ಯಾಟಗರಿಗೆ ಹೋಗುತ್ತೆ. ಬಟ್ ರೆಫರಲ್ ಕೋಡ್ ಅಂತ ಏನಕ್ಕೆ ಇನ್ವೆಂಟ್ ಆಯಿತು, ಏನಕ್ಕೆ ಅದನ್ನು ಜಾಸ್ತಿ ಬಳಸ್ತಾರೆ, ಅದು ಏನರಿಂದ ಉಪಯೋಗ, ಜನ ಅದನ್ನು ಏನಕ್ಕೆ ಬಳಸ್ತಿದ್ದಾರೆ ಅಂತ ಒಂದು ಸ್ವಲ್ಪ ಮಾತಾಡೋಣ ಅಂತ ಮಾತಾಡ್ತಾ ಇದ್ದೀನಿ ಇವತ್ತು. ಸೊ ರೆಫರಲ್ ಕೋಡು ನೀವೆಲ್ಲ ಏನು ಅಂದ್ಕೊಂಡಿದ್ದೀರಾ ಅಲ್ವಾ, ಈಗಿನ ದುನಿಯಾ ನಡೀತಿದೆ. ಸೊ ರೆಫರಲ್ ಕೋಡ್ ಕೊಟ್ಟರೆ ಬೋನಸ್ ಸಿಗುತ್ತೆ, ಅಮೌಂಟ್ ಸಿಗುತ್ತೆ, ಏನೇನು ಎಕ್ಸೆಟ್ರಾ. ಈ ರೆಫರಲ್ ಕೋಡ್ ಬಳಸ್ಕೊಂಡು ಜಾಯ್ನ್ ಆಗಿ ಅರ್ನಿಂಗ್ಸ್ ಆಗುತ್ತೆ, ನಮಗೂ ಅರ್ನಿಂಗ್ಸ್ ಆಗುತ್ತೆ. ಈ ಥರ ಎಲ್ಲ ಒಂದು ಸ್ವಲ್ಪ ನಡೀತಿದೆ. ಅದೆಲ್ಲ ಆ್ಯಕ್ಚುಲಿ ರೆಫರಲ್ ಕೋಡ್ ಬಂದಿದ್ದು ಮೇಯ್ನ್ ಉದ್ದೇಶ ಅದಲ್ಲ. ಒಂದೇನು ಹೇಳ್ತೀನಿ, ರೆಫರಲ್ ಕೋಡು ಬಂದಿರೋ ಮೇಯ್ನ್ ಉದ್ದೇಶ ಅದಲ್ಲ. ರೆಫರಲ್ ಕೋಡ್ ಎಂತಕ್ಕೆ ಬಂತು ಅಂದರೆ, ನನಗೆ ಇಷ್ಟ ಆಯಿತಾ ನಿನಗೆ ಶೇರ್ ಮಾಡೋದು ರೆಫರಲ್ ಕೋಡು. ಅದನ್ನು ನಾರ್ಮಲಾಗಿ ಕೂಡ ಶೇರ್ ಮಾಡ್ಬೋದು. ಅದು ರೆಫರಲ್ ಕೋಡ್ ಮುಖಾಂತರ ಶೇರ್ ಮಾಡೋದ್ರಿಂದ ಏನಕ್ಕೆ ಅದು ಉಪಯೋಗ ಅಂದರೆ, ಮೇಯ್ನಾಗಿ ಇದು ಲೋನ್ ಆ್ಯಪ್ಗಳಿಗೆ ಉಪಯೋಗ ಆಗುತ್ತೆ ಗೈಸ್. ಸಿಂಪಲಾಗಿ ಒಂದು ಹೇಳ್ತೀನಿ. ಸೊ ಈಗ ಅದು ಹೋಗ್ಬಿಟ್ಟೈತೆ. ಆ್ಯಕ್ಚುಲಿ ಅದು ಇನ್ವೆಂಟ್ ಆಗಿದ್ದು. ಸೊ ಇವಾಗ ನಾನು ಒಂದು ಲೋನ್ ಆ್ಯಪ್ನ ಬಳಸ್ತಾ ಇದ್ದೀನಿ. ಏನೋ ಅದರಲ್ಲಿ ನನ್ನ ಫ್ರೆಂಡಿಗೆ ಲೋನ್ ಬೇಕು ಅಂತ ಹೇಳ್ತಿದ್ದ. ನಾನು ರೆಫರಲ್ ಕೋಡ್ ಕೊಟ್ಟರೆ ನನ್ನ ಮುಖಾಂತರ ಅವನು ಜಾಯ್ನ್ ಆದರೆ, ಸೊ ನನ್ನ ರೆಫರಲ್ ಕೋಡ್ ಯೂಸ್ ಮಾಡಿ ಜಾಯ್ನ್ ಆದರೆ ನನಗೊಂದಷ್ಟು ಅಮೌಂಟ್ ಬರುತ್ತೆ. ಅವನು ಯೂಸ್ ಮಾಡೋದ್ರಲ್ಲಿ ಒಂದು ಪರ್ಸೆಂಟೇಜ್ ಬರುತ್ತೆ. ಅಥವಾ ಸ್ಟಾರ್ಟಿಂಗ್ ₹500 ಬರುತ್ತೆ. ಲಾಗಿನ್ ಆಗಿ ಒಂದು ಫಸ್ಟ್ ಟ್ರಾನ್ಸಾಕ್ಷನ್ ಆದಾಗ 500, 1000, 800 ಈ ಥರ ಸಮಥಿಂಗ್ ಒಂದಷ್ಟು ಅಮೌಂಟ್ ಬರುತ್ತೆ. ಅವ್ನಿಗೂ ಒಂದಷ್ಟು ಅಮೌಂಟ್ ಹೋಗೋ ಚಾನ್ಸಸ್ ಇರುತ್ತೆ ಕೆಲವೊಂದು ಆ್ಯಪ್ಗಳಲ್ಲಿ. ಸೊ ಇದನ್ನು ಏನಕ್ಕೆ ಮೇಯ್ನಾಗಿ ರೆಫರ್ ಮಾಡಿದ್ರು ಅಂದರೆ, ಇವಾಗ ಒಬ್ಬ ಫೋನ್ ಮಾಡಿಬಿಟ್ಟು ಒಂದು ಲೋನ್ ಆ್ಯಪ್ ಬೇಕಿತ್ತು, ಒಂದು ಲೋನ್ ಆ್ಯಪ್ ಕಳಿಸು ಅಂದರೆ ಆರಾಮಾಗಿ ಗೂಗಲ್ ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಗೂಗಲ್ ಪ್ಲೇಸ್ಟೋರ್ ಮುಖಾಂತರ ಲಿಂಕ್ ಕಳಿಸಿದ್ರೆ ಅಥವಾ ಆ್ಯಪ್ನ ಅವನಿಗೆ ಟೈಪ್ ಮಾಡಿ ಕಳಿಸಿದ್ರೆ ಸೊ ಅವನು ಡೌನ್ಲೋಡ್ ಮಾಡ್ಕೊತಾನೆ. ಸೊ ಇವಾಗ ನೀವು ಕೊಟ್ರಿ ಅಂತ ಏನು ಸಾಕ್ಷಿ? ಸೊ ಯಾರ ಕಡೆಯಿಂದ ಬಂದ ಅವನು ಅಂತ ಏನು ಸಾಕ್ಷಿ, ಏನು ಪ್ರೂಫು? ಅದು ಬೇಕಲ್ವ. ಅದಕ್ಕೆ ಈ ಅಮೌಂಟ್ ಅನ್ನೋದೊಂದು ಇನ್ವೆಂಟ್ ಮಾಡಿದ್ರು. ಸೊ ಡಿಸ್ಕೌಂಟ್ ಅಮೌಂಟ್ ಕೊಡ್ತೀವಿ, ಅರ್ನಿಂಗ್ಸ್ ಆಗುತ್ತೆ ನಿಮಗೂ ಅನ್ನೋದೊಂದು ಇದು ಮಾಡಿದ್ರು. ಸೊ ಇವಾಗ ಏನಾಗುತ್ತೆ, ನಾನು ಕಳಿಸ್ಬೇಕಾದಾಗ ಲಿಂಕು ನನ್ನ ಪ್ರೊಫೈಲ್ಗೆ ಹೋಗ್ಬಿಟ್ಟು ರೆಫರಲ್ ಕೋಡ್ ಮುಖಾಂತರ ಕಳಿಸ್ತೀನಿ. ಸೊ ಅವ್ನು ಜಾಯ್ನ್ ಆದಾಗ ನನ್ನ ಕೋಡ್ ಬಳಸ್ಕೊಂಡು ಜಾಯ್ನ್ ಆಗಿರ್ತಾನೆ. ಇವಾಗ ಇಫ್ ಇನ್ ಕೇಸ್ ಅವನೇನಾದರೂ ಲೋನ್ ಕಟ್ಟದೆ ಎಸ್ಕೇಪ್ ಆದರೆ, ಅಥವಾ ಏನೋ ಒಂದು ಊರು ಬಿಟ್ಟು ಹೋದರೆ ಎಕ್ಸೆಟ್ರಾ ಲೋನ್ ಕಟ್ತಾಯಿಲ್ಲ, ಕೈಗೆ ಸಿಗ್ತಾಯಿಲ್ಲ ಅಂದಾಗ ಅವನು ಯಾರ ಕೋಡ್ನ ಬಳಸ್ಕೊಂಡು ರಿಜಿಸ್ಟರ್ ಆಗಿರ್ತಾನೋ ಸೊ ಅವ್ರ ಕೋಡ್ನ ಫಾಲೋ ಅಪ್ ಮಾಡ್ತಾರೆ. ಅವ್ನ ಕೋಡ್ನ ಫಾಲೋ ಅಪ್ ಮಾಡಿದಾಗ ಏನು ರಿಲೇಷನ್ ಆಗಬೇಕು, ಯಾವ ಥರ ಸಂಬಂಧ ಇವರಿಬ್ಬರು ಮಧ್ಯೆ ಅನ್ನೋದನ್ನ ಬಾಂಡಿಂಗ್ ಹೆಂಗೆ ಅಂತ ಕಂಡುಹಿಡಿತಾರೆ. ಸೊ ಕಂಡುಹಿಡಿದು ಅದಾದಮೇಲೆ ನೆಕ್ಸ್ಟ್ ಸ್ಟಾರ್ಟು ಅವನ್ನ ಹಿಡಿತಾರೆ. ಅಂದರೆ ಅವನಿಗೇನು ಪ್ರಾಬ್ಲಮ್ ಮಾಡಿಬಿಡ್ತಾರೆ, ಎತ್ತಾಕೊಂಡು ಹೊಂಟೋಯ್ತಾರೆ, ಕಿಡ್ನಾಪ್ ಮಾಡ್ತಾರೆ ಅಥವಾ ದುಡ್ಡು ಕಿತ್ಕೊತಾರೆ ಅಂತಲ್ಲ. ಸೊ ನಿಮ್ಮ ಫ್ರೆಂಡು ಹಿಂಗೆ ಲೋನ್ ತಗೊಂಡಿದ್ದಾನೆ, ಅವನದು ಪರ್ಸ್ನಲ್ ಡೀಟೇಲ್ಸ್ ಕೊಡಿ, ಅವನದು ಬೇರೆ ಅಡ್ರೆಸ್ ಇದ್ದರೆ ಕೊಡಿ, ಅವನದು ಇನ್ನೊಂದು ಫೋನ್ ನಂಬರ್ ಇದ್ದರೆ ಕೊಡಿ ಅಂತ ಹಿಡ್ಕೊತಾರೆ. ಕೆಲವೊಂದು ಟೈಮು ನೀವೇ ದುಡ್ಡು ಕಟ್ಟಿ ಅಂತ ಹೇಳಿದ್ರು ಹೇಳ್ತಾರೆ. ಬಟ್ ಫೋರ್ಸ್ ಮಾಡೋಂಗಿಲ್ಲ ಅವರು. ಸೊ ಇದು ಒಂಥರ ಒಂದು ಬೇಸಿಕ್ ಲೆವೆಲ್ ಟಾರ್ಚರು. ಸೊ ಇದಕ್ಕೂ ನೆಕ್ಸ್ಟ್ ಸ್ಟೆಪ್ಗೆ ಹೋಗ್ತೀನಿ. ಅವನು ದೊಡ್ಡ ಲಂಸಮ್ ಅಮೌಂಟ್ ಎತ್ಕೊಂಡು ಓಡೋದ, ಆವಾಗ ಅದೇನಾರ ಕೇಸ್ ಆಯಿತು ಅಂದಾಗ ಅವನ್ನ ಹುಡುಕ್ತಾರೆ, ಇನ್ವೆಸ್ಟಿಗೇಟ್ ಮಾಡ್ತಾರೆ. ಅವ್ನು ಸಿಗದೆ ಹೋದಾಗ ಸೊ ರೆಫರಲ್ ಕೋಡ್ ಯಾರ್ದು ಬೆಳೆಸಿರ್ತಾನೆ, ನಿಮ್ಮದು ಬೆಳೆಸಿರ್ತಾರೆ. ಸೊ ಆವಾಗ ನಿಮ್ಮ ಹುಡುಕ್ ಬರೋ ಚಾನ್ಸಸ್ ಇರುತ್ತೆ ಪೊಲೀಸನ್ನು. ಸೊ ಬಂದು ನಿಮ್ಮನ್ನ ಇನ್ವೆಸ್ಟಿಗೇಟ್ ಮಾಡಿ, ಇಫ್ ಇನ್ ಕೇಸ್ ಏನಾದರೂ ಸಿಗದೆ ಹೋದಾಗ ನಿಮಗೆ ಇದು ಮಾಡಿ ಅವ್ರಿಗೇನಾದರೂ ಒಂಚೂರು ಗೈಸ್ ನಿಮ್ಮ ಸಪೋರ್ಟು ಇದೆ, ಕೈವಾಡ ಇದೆ ಅಂತ ಒಂದೇ ಒಂದು ಸಾಕ್ಷಿ ಸಿಕ್ಬಿಟ್ರು ನಿಮ್ಮನ್ನ ಅವರು ಕಸ್ಟಡಿಗೆ ತಗೊಬಿಡ್ಬೋದು. ಸೊ ಈ ರೀತಿಯೆಲ್ಲ ಆಗೋ ಚಾನ್ಸಸ್ ಇರುತ್ತೆ. ಇದನ್ನು ಆ್ಯಕ್ಚುಲಿ ರೆಫರಲ್ ಕೋಡು ಬಳಸೋಕ್ಕೆ ಲೋನ್ ಆ್ಯಪ್ ಅವರು ಮೇಯ್ನಾಗಿ ಲೋನ್ ಆ್ಯಪ್ ಅವ್ರಿಗೆ ಇದು ಯೂಸ್ ಆಗೋ ಅಂಥದ್ದು. ಇವಾಗ ಅದೇನಾಗ್ಬಿಟ್ಟೈತೆ, ಮಾರ್ಕೆಟಿಂಗ್ ಆಗ್ಬಿಟ್ಟೈತೆ. ಸಿಂಪಲಾಗಿ ಒಂದು ಹೇಳಬೇಕು ಅಂದರೆ, ಎಲ್ಲ ಇನ್ಫ್ಲೂಯೆನ್ಸರ್ಸು ಅವ್ರಿಗೆ ಆಫರ್ ಬಂದಿರುತ್ತೋ ಇಲ್ವೋ, ಪ್ರಮೋಟ್ ಮಾಡಿ ಅಂದಿರ್ತಾರೋ ಇಲ್ವೋ, ಏನೂ ಇಲ್ಲ. ಸಿಂಪಲಾಗಿ ಆರಾಮಾಗಿ ರೆಫರಲ್ ಕೋಡ್ನ ಅವ್ರೊಂದು ಡೌನ್ಲೋಡ್ ಮಾಡ್ತಾರೆ, ಅವ್ರೊಂದು ಜನ್ರೇಟ್ ಮಾಡ್ತಾರೆ ರೆಫರಲ್ ಕೋಡ್ನ. ಈ ರೆಫರಲ್ ಕೋಡ್ನ ನಾನು ಕೊಟ್ಟಿರೋ ಲಿಂಕ್ನ ನನ್ನ ಬಯೋದಲ್ಲಿರುತ್ತೆ ಲಿಂಕು, ಎಕ್ಸೆಟ್ರಾ ಈ ರೀತಿ ಹೋದರೆ ಜಾಯ್ನ್ ಆಗ್ಬೋದು ಅಂತ
ಫುಲ್ಲು ಹಬ್ಬಿಸ್ತಾ ಇದ್ದಾರೆ. ಸೊ ಅದರಿಂದ ಏನು ಬೆನಿಫಿಟ್, ಅವ್ರಿಗೇನು ಬೆನಿಫಿಟ್ಟು ಅಂದರೆ ಅವ್ರಿಗೆ ಅರ್ನಿಂಗ್ಸ್ ಆಯ್ತಾ ಇರುತ್ತೆ ಗಾಯ್ಸ್. ಸಿಂಪಲಾಗಿ ಒಂದು ಹೇಳ್ತೀನಿ, ಇದು ಒಂದು ನೆಕ್ಸ್ಟ್ ಲೆವೆಲ್ ಯುಗ, ನೆಕ್ಸ್ಟ್ ಲೆವೆಲ್ ಸ್ಕ್ಯಾಮ್ ಅಂತಲೇ ಹೇಳ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಸೊ ಅವ್ರಿಗೆಲ್ಲ ಏನಾಗಲ್ವಾ, 100% ಅವ್ರಿಗೆಲ್ಲ ಏನೂ ಆಗಲ್ಲ ಗೈಸ್. ಒಂದೇನು ಹೇಳ್ತೀನಿ ಅಂದರೆ ಅವ್ರ ಹತ್ರ ಪ್ರೂಫ್ ಇರುತ್ತೆ. ಸೊ ನಾನೇನು ಮಾಡಲಿ, ನನ್ನ ಫಾಲೋವರ್ಸ್ ಕೇಳಿದೆ, ನಾನು ಈ ಥರ ಪ್ರಮೋಟ್ ಮಾಡಿದ್ದೀನಿ, ನನ್ನ ಹತ್ರ ಪ್ರೂಫ್ ಐತೆ, ಎವಿಡೆನ್ಸ್ ಐತೆ, ಚೆಕ್ ಮಾಡ್ಕೊಳ್ಳಿ. ಸೊ ಅದರಲ್ಲಿ ಯಾವನೋ ಒಬ್ಬ ಆಗಿರ್ಬೋದು, ನನ್ನ ಫಾಲೋವರಲ್ಲಿ ಯಾವನೋ ಒಬ್ಬ ಆಗಿರ್ಬೋದು, ಅದು ನನಗೆ ಗೊತ್ತಿಲ್ಲ ಅಂತ ಅವ್ರು ಎಸ್ಕೇಪ್ ಆಯ್ತಾರೆ. ಅವ್ರಿಗೆಲ್ಲ ಏನು ಅಷ್ಟು ಪ್ರಾಬ್ಲಮ್ ಆಗೋಲ್ಲ. ನಿಮ್ಮ ಮಧ್ಯೆ ಅವರ ಮಧ್ಯೆ ಏನಾದ್ರು ರಿಲೇಷನ್ಶಿಪ್ ಇದ್ದು, ಬಾಂಡಿಂಗ್ ಇದ್ದು, ಕ್ಲೋಸ್ ಫ್ರೆಂಡು ಅಥವಾ ಸಿಸ್ಟರು, ಮದರು, ಫ್ಯಾಮಿಲಿ ಮೆಂಬರು ಏನಾರು ಆಗಲಿ, ಅದೆಲ್ಲ ಒಂದು ಸ್ವಲ್ಪ ಲಿಂಕ್ ಸಿಕ್ಕಿದಾಗ ನಿಮಗೆ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. ಅವ್ರನ್ನೂ ಕೂಡ ಇನ್ವೆಸ್ಟಿಗೇಟ್ ಮಾಡ್ತಾರೆ, ಮಾಡದೇ ಬಿಟ್ಬಿಡ್ತಾರೆ ಅಂತಲ್ಲ, ಬಟ್ ಅವ್ರ ಹತ್ರ ಎವಿಡೆನ್ಸ್ ಇರುತ್ತೆ, ಅವ್ರಿಗೆ ಯಾವುದೇ ಕಾರಣಕ್ಕೂ ಪ್ರಾಬ್ಲಮ್ ಆಗೋಲ್ಲ. ಸೊ ಅದನ್ನು ಯಾವ ರೀತಿ, ರೆಫರಲ್ ಕೋಡ್ನ ಯಾವ ರೀತಿ ಬಳಸ್ತಿದ್ದಾರೆ ಈಗ ಅಂದರೆ, ಇವಾಗ ನಾನೊಂದು ಆ್ಯಪ್ ಡೌನ್ಲೋಡ್ ಮಾಡ್ತೀನಿ, ನನಗೆ ಇಷ್ಟ ಆಗುತ್ತೋ ಬಿಡುತ್ತೋ, ಅದ್ರಲ್ಲಿ ರೆಫರಲ್ ಕೋಡ್ ಅನ್ನೋದೊಂದು ಸಿಕ್ಬಿಟ್ರೆ ನನಗೆ ₹100 ಬರಲಿ, ₹200 ಬರಲಿ, ₹500 ಬರಲಿ, ನನಗೆ ಮ್ಯಾಟ್ರೇ ಅಲ್ಲ. ನಾನೇನು ಮಾಡ್ತೀನಿ, ಒಂದು 100K 200K ಫಾಲೋವರ್ಸ್ ಇದ್ರು, ಅಥವಾ ಬೇಡ 50K ಫಾಲೋವರ್ಸ್ ಇದ್ರೂ ಸುಮ್ಮನೆ ಗಾಯ್ಸ್ ಇದೊಂದು ಆ್ಯಪ್ ಇದೆ, ನೆಕ್ಸ್ಟ್ ಲೆವೆಲ್ ಆ್ಯಪು, ನೆಕ್ಸ್ಟ್ ಕ್ರೇಜಿ, ನಿಮಗೆ ಈ ಆ್ಯಪಿಗೆ ಲಾಗಿನ್ ಆಗಿದ ತಕ್ಷಣ ಏನೇನೋ ಆಗುತ್ತೆ, ನಿಮ್ಗೊಂಥರ ಮೋಟಿವೇಟ್ ಆಗುತ್ತೆ, ಅದಾಗುತ್ತೆ ಇದಾಗುತ್ತೆ, ಅದರಲ್ಲಿರೋ ಒಂದಷ್ಟು ಪಾಸಿಟಿವ್ ಥಿಂಗ್ಸ್ನ ನಾನು ಪ್ರಮೋಟ್ ಮಾಡಿಬಿಟ್ಟು, ನಾನು ಕೊನೆಗೆ ಗಾಯ್ಸ್ ಇದು ಲಿಂಕ್ ಬೇಕು ಅಂದರೆ ಜಾಸ್ತಿ ತಲೆ ಕೆಡಿಸ್ಕೊಬೇಡಿ, ನನ್ನ ಸ್ಟೋರಿಲಿ ಹಾಕಿರ್ತೀನಿ, ನನ್ನ ಬಯೋದಲ್ಲಿ ಹಾಕಿರ್ತೀನಿ, ನನ್ನ ಹೈಲೈಟ್ಸಲ್ಲಿ ಹಾಕಿರ್ತೀನಿ, ನನ್ನ ಲಿಂಕ್ ಮುಖಾಂತರ ಜಾಯ್ನ್ ಆದರೆ ನಿಮಗೆ ₹50 ಬೋನಸ್ ಸಿಗುತ್ತೆ, ಅಥವಾ ₹100 ಬೋನಸ್ ಸಿಗುತ್ತೆ, ಅದು ಇರುತ್ತೆ, 100% ಇರುತ್ತೆ, ಇದ್ರೇ ಅದು ಹೇಳೋಕ್ಕಾಗೋದು. ಸೊ ನಿಮಗೆ ಬೋನಸ್ ಸಿಗುತ್ತೆ ಅಂತ ಹೇಳಿದ ತಕ್ಷಣ ಅವ್ರಿಗೆ ಬೋನಸ್ ಸಿಗುತ್ತೆ ಅಂತ ಒಂದು ತಲೆಯಲ್ಲಿ ಯೋಚನೆ ಮಾಡ್ಕೊಂಡು ಲಾಗಿನ್ ಆಯ್ತಾರೆ, ನನ್ನ ರೆಫರಲ್ ಕೋಡ್ ಯೂಸ್ ಮಾಡ್ತಾರೆ. ಆವಾಗ ನನಗೇನಾಗುತ್ತೆ, ನನಗೂ ಕೂಡ ಬೋನಸ್ಸು, ನನಗೂ ಕೂಡ ಅಮೌಂಟ್ ಬಂದು ಬೀಳೋ ಚಾನ್ಸಸ್ ಇರುತ್ತೆ, ಅರ್ನಿಂಗ್ಸ್ ಆಗೋ ಚಾನ್ಸಸ್ ಇರುತ್ತೆ. 100, 200, 300 ಇಷ್ಟು ಬಂದರೂ ಸಾಕು. ಮಿನಿಮಮ್ 100 ಬಂತು ಅಂದ್ರೂ ಎಷ್ಟು ಜನ 50K ಫಾಲೋವರ್ಸಲ್ಲಿ ಬರೀ 40K ಫಾಲೋವರ್ಸನ್ನ ಲಾಗಿನ್ ಆದರೆ ಸಾಕು, ನೆಕ್ಸ್ಟ್ ಲೆವೆಲು. ಏನು ಆರಾಮಾಗಿ ಗಾಯ್ಸ್, ಯಾಕೆ ಕಷ್ಟ ಬೀಳ್ಬೇಕು ಹೇಳಿ, ಏನಕ್ಕೆ ಕಷ್ಟ ಬೀಳಬೇಕು? 40,000 ಜನ ಆಗ್ಬಿಟ್ರೆ, ₹100 ಕೊಟ್ಬಿಟ್ರೆ ಲೆಕ್ಕ ಹಾಕಿ ನನಗೆ ಎಷ್ಟು ಅಮೌಂಟ್ ಬಂತು ಅಂತ. ಸೊ ಒಂದೇನು ಹೇಳೋಕ್ಕೆ ಇಷ್ಟಪಡ್ತೀನಿ, ಈ ರೀತಿ ತುಂಬ ಜನ ದುಡ್ಡು ಮಾಡ್ತಿದ್ದಾರೆ. ಅದಕ್ಕೆ ನಾನೇನು ಹೇಳ್ತೀನಿ, ನೀವು ನೋಡಿ ಆ್ಯಪ್ನ, ನಿಮಗೆ ಇಷ್ಟ ಆಯಿತಾ, ಅವ್ರು ರೆಫರಲ್ ಕೋಡ್ ಯೂಸ್ ಮಾಡಬೇಡಿ, ಗೂಗಲ್ ಪ್ಲೇಸ್ಟೋರ್ಗೆ ಹೋಗಿ ಡೌನ್ಲೋಡ್ ಮಾಡಿ ಅಂತ ನಾನು ಯಾವುದೇ ಕಾರಣಕ್ಕೂ ಹೇಳಲ್ಲ. ಯಾಕೆ ಅಂದರೆ ನೀವು ಇನ್ಸ್ಟಾಲ್ ಮಾಡೋದೇ ಉಂಟಂತೆ, ರೆಫರಲ್ ಕೋಡಿಂದ ಇನ್ಸ್ಟಾಲ್ ಆಯಿತು ಅಂದರೆ ನಿಮಗೂ ಒಂದಷ್ಟು ಬೋನಸ್ ಸಿಗುತ್ತೆ, ನಿಮಗೂ ಒಂದಷ್ಟು ಅರ್ನಿಂಗ್ಸ್ ಆಗುತ್ತೆ, ನಿಮಗೂ ಒಂದಷ್ಟು ಅಮೌಂಟ್ ಬರುತ್ತೆ, ಅವ್ರಿಗೂ ಅಮೌಂಟ್ ಹೋಗುತ್ತೆ, ನಿಮಗೆ ಆ್ಯಪ್ ಯೂಸ್ ಆಗುತ್ತೆ, ಯಾವುದೇ ರೀತಿ ಫ್ರಾಡ್ ಅಲ್ಲ. ಮತ್ತು ಇನ್ನೂ ಒಂದೇನು ಅಂದರೆ, ಅದು ಯಾವುದೇ ರೀತಿ ಬೆಟ್ಟಿಂಗ್ ಆ್ಯಪ್ ಥರ ಅಲ್ಲ. ಸೊ ಅದರಿಂದ ನನಗೆ ಹೆಲ್ಪ್ ಆಗುತ್ತೆ ಅಂದರೆ, ಪರ್ಸ್ನಲಿ ನಿಮಗೆ ಹೆಲ್ಪ್ ಆಗುತ್ತೆ ಅಂದಾಗ ಮಾತ್ರ ಅದ್ರ ಕಡೆ ನೋಡಿ. ಬೆಟ್ಟಿಂಗ್ ಆ್ಯಪು, ಈ ಥರ ಆ್ಯಪು, ಎಕ್ಸ್ಟ್ರಾಡಿನರಿ ಆ್ಯಪು, ದುಡ್ಡು ಮಾಡ್ಬೋದು, ಫ್ಲೈಟ್ ಹಾರಿಸ್ಬೋದು, ಮತ್ತು ಅದು ಯಾವುದ್ಯಾವುದೋ ಇವಾಗ ಕೋಳಿ ಮೊಟ್ಟೆ ಇಡೋದು, ಎಲ್ಲ ಥರ ಗೇಮ್ಸು ಬಂತು. ಬಟ್ ದಯವಿಟ್ಟು ಹೇಳ್ತಾ ಇದ್ದೀನಿ, ಅಂಥದಕ್ಕೆ ಬೀಳಬೇಡಿ. ಸೊ ಇನ್ಫ್ಲುಯೆನ್ಸರ್ಸು ಅವ್ರಿಗೇನು ಪ್ರಾಬ್ಲಮ್ ಆಗೋಲ್ಲ, ಅವ್ರ ಪಾಡಿಗೆ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ, ಪ್ರಮೋಷನ್ ಮಾಡ್ತಾರೆ, ಅವ್ರಿಗೆ ಕಂಪ್ನಿ ಕಡೆಯಿಂದ ಪ್ರಮೋಷನ್ ಬರುತ್ತೋ, PR ಕಡೆಯಿಂದ ಪ್ರಮೋಷನ್ ಬಂದಿರುತ್ತೋ, ಯಾವುದ್ರ ಕಡೆಯಿಂದ ಪ್ರಮೋಷನ್ ಬಂದಿರುತ್ತೋ, ಅಥವಾ ಅವರೇ ಪರ್ಸ್ನಲಾಗಿ ಪ್ರಮೋಟ್ ಮಾಡ್ತಿರ್ತಾರೋ, ಅಂದರೆ ರೆಫರಲ್ ಕೋಡ್ ಇರುತ್ತೆ, ಒಂದಷ್ಟು ಅರ್ನಿಂಗ್ಸ್ ಆಗುತ್ತೆ ಅಂತ ಉದ್ದೇಶದಲ್ಲೂ ಕೆಲವೊಬ್ಬರು ಪ್ರಮೋಟ್ ಮಾಡೋದು ಚಾನ್ಸಸ್ ಇರುತ್ತೆ. ಸೊ ಅವ್ರು ಇದಾಗಲಿ ಅಂತ ಪ್ರಮೋಟ್ ಮಾಡ್ತಾರೋ, ದುಡ್ಡಾಗಲಿ ಅಂತ ಪ್ರಮೋಟ್ ಮಾಡ್ತಾರೋ, ಸೆಕೆಂಡ್ರಿ. ನೀವು ಅದನ್ನು ಯೋಚನೆ ಮಾಡಿ, ನನಗೆ ಈ ಆ್ಯಪ್ ಬೇಕಾ, ನನಗೆ ಒಳ್ಳೇದಾಗುತ್ತಾ, ನನಗೆ ಯೂಸ್ ಆಗುತ್ತಾ, ಇದು ಬೆಟ್ಟಿಂಗ್ ಆ್ಯಪಾ ಅಲ್ಲ, ಇದರಿಂದ ಏನು ಪ್ರಯೋಜನ, ಬ್ರೈನ್ಗೆ ಆ್ಯಕ್ಟಿವೇಟ್ ಆಗುತ್ತೆ, ಸ್ವಲ್ಪ ಟೈಮ್ ಪಾಸ್ ಆಗುತ್ತೆ, ನನಗೆ ಈ ಆ್ಯಪ್ ಬೇಕಿತ್ತು, ಈ ಥರ ಬೇಕಿತ್ತು, ಎಕ್ಸೆಟ್ರಾ ಯೂಸ್ ಆಗುತ್ತೆ. ಒಂದಲ್ಲ 10 ಸತಿ ಯೋಚನೆ ಮಾಡಿ. ಯಾಕೆ ಅಂದರೆ ಅವರು ರೀಲ್ದಾಗ ಅಪ್ಲೋಡ್ ಮಾಡಿರೋರು ಪರ್ಮನೆಂಟಾಗಿ ಅವ್ರ ಅಕೌಂಟಲ್ಲಿ ಇರುತ್ತೆ. ನೀವೊಂದು 4 ದಿನ ಲೇಟ್ ಮಾಡಿದ ತಕ್ಷಣ ಅದೇನು ಸ್ಕಿಪ್ ಆಗಿಬಿಡಲ್ಲ. ಅವ್ರ ಅಕೌಂಟ್ ಒಂದು ನೋಡ್ಕೊಂಡಿದ್ರೆ, ಅಥವಾ ಯಾವ್ದಾರ ರೀಲ್ನ ಸೇವ್ ಮಾಡ್ಕೊಂಡಿದ್ರು ಕೂಡ ಸಿಕ್ಬಿಡುತ್ತೆ, ಇಲ್ವಾ ಯಾರಿಗಾರ ಶೇರ್ ಮಾಡಿದ್ರು ಸಿಕ್ಬಿಡುತ್ತೆ, ಇಲ್ವಾ ಅವ್ರ ಅಕೌಂಟ್ ಹೋಗ್ಬಿಟ್ಟು ಪ್ರೊಫೈಲ್ ನೇಮ್ ನೋಡ್ಕೊಂಡು ಪ್ರೊಫೈಲ್ ಓಪನ್ ಮಾಡಿದ ತಕ್ಷಣ ಸಿಕ್ಬಿಡುತ್ತೆ. ಫೈನ್, ಓಕೆನಾ? ಆರಾಮಾಗಿ ನೋಡಿ, ನೀವು 4 ದಿನ ಯೋಚನೆ ಮಾಡಿ, ನಿಮಗೆ ಬೇಕು ಆ್ಯಪು ಅನಿಸಿದ್ರೆ ಅವಾಗ ಇನ್ಸ್ಟಾಲ್ ಮಾಡಿ, ತಲೆನೇ ಕೆಡಿಸ್ಕೊಬೇಡಿ, ಆಯಿತಾ?
ಸುಮ್ಮನೆ ನೀವು ಅವ್ರು ಪ್ರಮೋಟ್ ಮಾಡ್ತಾರೆ. ಇವಾಗ ಕೆಲವೊಬ್ಬರು ಬೆಟ್ಟಿಂಗ್ ಆ್ಯಪ್ಗಳನ್ನ ನಿಜವಾಗ್ಲೂ ಯಾವ ರೇಂಜಿಗೆ ಪ್ರಮೋಟ್ ಮಾಡ್ತಿದ್ರು ಅಂದರೆ, ನಿಮ್ಮ ಹತ್ರ ದುಡ್ಡಿಲ್ವಾ, ದುಡ್ಡೇ ಬೇಡ, ಬನ್ನಿ ಅವರೇ ದುಡ್ಡು ಕೊಡ್ತಾರೆ, ಸ್ಟಾರ್ಟಿಂಗು 2,000 ಕೊಡ್ತಾರೆ, ನೀವು ಜಸ್ಟ್ ಆಡಬೇಕು, ನೀವು ಅದರಿಂದ 20,000 ಮಾಡ್ಬೋದು, 50,000 ಮಾಡ್ಬೋದು. ನನ್ನ ಫ್ರೆಂಡ್ ಒಬ್ಬ ಇದ್ದ, ಅವ್ನು 1,00,000 ಮಾಡ್ಬಿಟ್ಟ. ನನ್ನ ಇನ್ನೊಬ್ಬ ಫ್ರೆಂಡು 20,000 ಮಾಡ್ಬಿಟ್ಟ. ದಿನಕ್ಕೆ ಒಂದೇ ದಿನದಲ್ಲಿ 20,000 ಮಾಡ್ಬಿಟ್ಟ. ನೀವು ದುಡ್ಡು ಮಾಡ್ಬೋದು, ₹1 ಇನ್ವೆಸ್ಟ್ಮೆಂಟ್ ಇಲ್ಲ. ಆರಾಮಾಗಿ ನನ್ನ ರೆಫರಲ್ ಕೋಡ್ ಇರುತ್ತೆ, ರೆಫರಲ್ ಕೋಡಲ್ಲಿ ಜಾಯ್ನ್ ಆಗಿ ನಿಮಗೆ ಅಮೌಂಟ್ ಬರುತ್ತೆ, ರಿಯಲ್ ಅಮೌಂಟು. ಅದನ್ನು ವಿತ್ಡ್ರಾ ಮಾಡೋಕ್ಕಾಗಲ್ಲ. ಅದರಿಂದ ನೀವು ಎಷ್ಟು ಪ್ರಾಫಿಟ್ ಮಾಡ್ತೀರೋ ಅಷ್ಟನ್ನು ಕೂಡ ನೀವು ವಿತ್ಡ್ರಾ ಮಾಡ್ಬೋದು. ಮಿನಿಮಮ್ ವಿತ್ಡ್ರಾ ಮಾಡಬೇಕು ಅಂದರೆ ನೀವು ₹10,000 ಟಾರ್ಗೆಟ್ ರೀಚ್ ಆಗಿರಬೇಕು, ಎಕ್ಸೆಟ್ರಾ ಅಂತ ಒಂದಷ್ಟು ಶೂಟ್ಗಳನ್ನ ಹಾಕ್ತಾರೆ ತಲೆಗೆ. ಸೊ ನೀವು ಅದನ್ನು ನೋಡಿದ ತಕ್ಷಣ ನೆಕ್ಸ್ಟ್ ಲೆವೆಲು 2,000 ಬಂದ್ಬಿಡುತ್ತೆ, 2,000ದಲ್ಲಿ ಆಡ್ಬಿಡೋಣ, ನಾನು 2 ಕೋಟಿ ಮಾಡಿಬಿಡ್ತೀನಿ, ನನಗೆ ಆ ಥರ ಗೊತ್ತು, ಈ ಥರ ಗೊತ್ತು, ಎಕ್ಸೆಟ್ರಾ ಅಂತ ಬಿದ್ದರೆ ನೀವು ಸತ್ರಿ. ಯಾಕೆ ಅಂದರೆ ಅವನು ಪ್ರಮೋಟ್ ಮಾಡೋನು ಆಡಿರ್ತಾನೋ ಬಿಟ್ಟಿರ್ತಾನೋ ಸೆಕೆಂಡ್ರಿ, ಅವನು ಆಡ್ತಾನೋ ಮುಂದಕ್ಕೆ ಆಡಲ್ವೋ ಅದು ಕೂಡ ಸೆಕೆಂಡ್ರಿ. ನೀವು ಇನ್ಸ್ಟಾಲ್ ಮಾಡ್ಕೊಂಡು ನೀವು ಆಡ್ತೀರ, ನಿಮ್ಮ ಕಡೆಯಿಂದ ಅವ್ನಿಗೆ ಒಂದಷ್ಟು ಅಮೌಂಟ್ ಹೋಗಿರುತ್ತೆ, ರೆಫರಲ್ ಅಮೌಂಟು. ಸೊ 100, 200, 300, 500 ಹೋಗಿರುತ್ತೆ. ಅದು ಅವ್ನಿಗೆ ಸಿಕ್ತು, ಅವ್ನು ಮಾಡಿರೋ ಕೆಲಸಕ್ಕೆ ಅವ್ನಿಗೆ ಸಿಕ್ತು, ನಿಮ್ಮ ಕಡೆಯಿಂದ ₹500 ಸಿಕ್ತು, ನಿಮ್ಮ ಭವಿಷ್ಯ ಹಾಳಾಯಿತು ಅಷ್ಟೇ. ಆಮೇಲೆ ಅವನು ₹500 ವಿತ್ಡ್ರಾ ಮಾಡ್ಬೋದು, ನೀವು ₹2,000 ವಿತ್ಡ್ರಾ ಮಾಡೋಕ್ಕಾಗಲ್ಲ. ಸೊ ಅದನ್ನು ನೀವು ವಿತ್ಡ್ರಾ ಮಾಡಬೇಕು ಅಂದರೆ ಡಬಲ್ ಮಾಡಬೇಕು, ಅದಾದಮೇಲೆ 2,000 ಎತ್ತಬೇಕು. ಸೊ ಆ ರೀತಿ ಎಲ್ಲ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ತುಂಬ ಹೆವಿಯಾಗಿರುತ್ತೆ. ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಯಾಮಾರಬೇಡಿ, ಹಳ್ಳಕ್ಕೆ ಬೀಳಬೇಡಿ, ನೆಮ್ಮದಿಯಾಗಿರ್ರಿ. ನಿಮ್ಗೆ ಬೇಕು ಆ್ಯಪು 100 ಅಲ್ಲ 1000% ಹೆಲ್ಪ್ಫುಲ್ ಆಗುತ್ತೆ. ಬೆಟ್ಟಿಂಗ್ ಆ್ಯಪ್ ಅಲ್ಲ ಇದು ಅಂದರೆ ಡೌನ್ಲೋಡ್ ಮಾಡಿ, ಆ ರೆಫರಲ್ ಕೋಡ್ ಬಳಸ್ಕೊಂಡೇ ಡೌನ್ಲೋಡ್ ಮಾಡಿ. ನನಗೆ ಯಾವುದೇ ಕಾರಣಕ್ಕೂ ಯಾರ ಮೇಲೂ ಹೊಟ್ಟೆ ಕಿಚ್ಚು ಇಲ್ಲ, ಇದು ಇಲ್ಲ. ನಾನು ಇವಾಗಲೂ ಕೂಡ ಹೇಳ್ಬೋದು, ನಿಮ್ಗೆ ಆ್ಯಪ್ ಇಷ್ಟ ಆಯಿತಾ, ಆ್ಯಪ್ ಹೆಸ್ರನ್ನ ತಗೊಂಡೋಗಿ ಇದರಲ್ಲಿ ಗೂಗಲ್ ಪ್ಲೇಸ್ಟೋರಲ್ಲಿ ಹಾಕಿ ಗೂಗಲ್ ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡಿ ಅಂತ. ಆಮೇಲೆ ಗೈಸ್ ಇನ್ನೂ ಒಂದು ಅಲರ್ಟು. ಸೊ ದಯವಿಟ್ಟು ಹೇಳ್ತಾ ಇದ್ದೀನಿ, ಇಫ್ ಇನ್ ಕೇಸ್ ಯಾವುದೇ ಆ್ಯಪ್ನ ಪ್ರಮೋಟ್ ಮಾಡಿರಲಿ, ಸೊ ಆ್ಯಪ್ನ ನೀವು ಡೌನ್ಲೋಡ್ ಮಾಡಬೇಕು ಅಂದಾಗ ಪ್ಲೇಸ್ಟೋರಲ್ಲಿ ಇರಬೇಕು ಆ್ಯಪು. ಸೊ ಪ್ಲೇಸ್ಟೋರ್ಗೆ ಹೋಗಿ ಡೌನ್ಲೋಡ್ ಆಪ್ಷನ್ ಇರಬೇಕು. ಸೊ ಪ್ಲೇಸ್ಟೋರ್ಗೆ ಹೋಗಬೇಕು ಡೈರೆಕ್ಟಾಗಿ. ಸೊ ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಆದರೆ ಮಾತ್ರ 90 to 95% ಸೇಫ್ ಪ್ಲ್ಯಾಟ್ಫಾರ್ಮ್ ಅದು ಅಂತ. ಇಫ್ ಇನ್ ಕೇಸ್ ಅದೇನಾದರೂ ಕ್ರೋಮ್ಗೋ, ಬ್ರೌಸರ್ಗೋ, ಗೂಗಲ್ಗೋ ಜಂಪ್ ಆಯಿತು, ಪ್ಲೇಸ್ಟೋರಲ್ಲಿ ಆ್ಯಪ್ ಇಲ್ಲ, ಸೊ APK ಡೌನ್ಲೋಡ್ ಮಾಡಬೇಕು. ಆದ್ರೂ ರೀಲ್ಸಲ್ಲಿ ಹೇಳಿದ್ದಾರೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ, ಯಾವುದೇ ರೀತಿ ಸ್ಕ್ಯಾಮ್ ಆಗೋಲ್ಲ ಅಂತ ರೀಲ್ಸಲ್ಲಿ ಅವ್ನು ಹೇಳೋನೆ, ಯಾರೋ ಒಬ್ರು ಹೇಳೋರೆ. ಸೊ ಪ್ರಾಬ್ಲಮ್ ಇಲ್ಲ, ಇದನ್ನೆಲ್ಲ ನಂಬೋಕೆ ಹೋಗಬೇಡಿ. ಯಾಕೆ ಅಂದರೆ ಗೂಗಲಲ್ಲಿ ಸಿಗೋದು 10% ಸೆಕ್ಯೂರು ಚಾನ್ಸಸ್ ಅಷ್ಟೇ. ಸೊ 10% ಹೆಂಗೆ ಅಂದರೆ 100 ಜನದಲ್ಲಿ ಒಂದು 5ರಿಂದ 10 ಜನ ಒರಿಜಿನಲ್ ಆಗಿ ಆಟ ಆಡ್ತಾ ಇರ್ಬೋದು. ಅದು ಜಾಸ್ತಿನೇ ಗೈಸ್, 5ರಿಂದ 10 ಜನ ಸಿಗೋಲ್ಲ. 100ರಲ್ಲಿ ಒಬ್ಬರೋ ಇಬ್ಬರೋ ರಿಯಲ್ ಲೈಫ್ನಲ್ಲಿ ಅಂದರೆ ರಿಯಲ್ ಆಗಿ ಅವ್ರು ಯಾವುದೇ ರೀತಿ ಸ್ಕ್ಯಾಮ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಕ್ರೋಮಲ್ಲಿ ಓಪನ್ ಆಯಿತು, APK ಡೌನ್ಲೋಡ್ ಮಾಡಬೇಕು, ಒಂದು ಸ್ವಲ್ಪ ಫಾಲೋ ಅಪ್ ಜಾಸ್ತಿ ಇರುತ್ತೆ. APK ಡೌನ್ಲೋಡ್ ಮಾಡಿ ಆಮೇಲೆ ಇನ್ಸ್ಟಾಲ್ ಮಾಡಬೇಕು, ಅವೆಲ್ಲ ರಿಸ್ಕೇ ತಗೊಳಕ್ಕೆ ಹೋಗಬೇಡಿ. ಸೊ ಬೇಡ, ಗೂಗಲ್ ಪ್ಲೇಸ್ಟೋರಲ್ಲಿ ಸಿಕ್ಕಿದ್ರೆ 90ಇಂದ 95% ಸೆಕ್ಯೂರ್. ಯಾಕೆ ಅಂದರೆ ಅದರಲ್ಲಿ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ, ಅದನ್ನೆಲ್ಲ ಫಾಲೋ ಅಪ್ ಮಾಡಿದ್ಮೇಲೆ ಗೂಗಲ್ ಪ್ಲೇಸ್ಟೋರಲ್ಲಿ ಬಿಡೋಕ್ಕಾಗೋದು ಆ್ಯಪ್ನ, ಇಲ್ಲಾಂದರೆ ಸುಮ್ಮನೆ ಯಾವುದೇ ಕಾರಣಕ್ಕೂ ಲಾಂಚ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಹುಷಾರಾಗಿರ್ರಿ. ಅಂತ ಹೇಳ್ತಾ ಗಾಯ್ಸ್, ದಯವಿಟ್ಟು ಇನ್ನೂ ಒಂದು ಎಚ್ಚರಿಕೆ, ನೀವು ಎಷ್ಟು ಹುಷಾರಾಗಿರ್ತೀರೋ ಅಷ್ಟು ಒಳ್ಳೆಯದು. ಯಾಕೆ ಅಂದರೆ ನಿಮ್ಮ ಡೇಟಾ ನಿಮ್ಮ ಕಂಟ್ರೋಲಲ್ಲಿ ಆಲ್ಮೋಸ್ಟ್ ನಿಮ್ಮ ಪರ್ಸ್ನಲ್ ಇದೆಲ್ಲ ನಿಮ್ಮ 100% ಪ್ರೈವಸಿ ಇರುತ್ತೆ, ನಿಮ್ಮ ಕಂಟ್ರೋಲಲ್ಲೇ ಇದೆ ಅಂತ ಹೇಳೋಕ್ಕಾಗದೆ ಬರೀ ಇವಾಗ 50ಇಂದ ಬೇಡ 60% ಅಷ್ಟು, 50ಇಂದ 60% ಅಷ್ಟೇ ಗೈಸ್. ಇನ್ನೆಲ್ಲ ಆಲ್ಮೋಸ್ಟು ಯಾರ್ಯಾರೆಲ್ಲ ಗೂಗಲ್ ಫೋಟೋಸ್ ಯೂಸ್ ಮಾಡ್ತಿರ್ತೀರೋ ಅದು ಕೂಡ ಒಂದು ಆನ್ಲೈನ್ ಪ್ಲ್ಯಾಟ್ಫಾರ್ಮು. ಯಾರ್ಯಾರು ಎಕ್ಸೆಟ್ರಾ ಸ್ನ್ಯಾಪ್ಚಾಟು, ಇನ್ಸ್ಟಾಗ್ರಾಮು, ಯೂಟ್ಯೂಬು ಎಕ್ಸೆಟ್ರಾ ಎಲ್ಲ ಯೂಸ್ ಮಾಡ್ತಿದ್ದೀರೋ, ಸೊ ಎಲ್ಲ ಆಲ್ಮೋಸ್ಟು ನಿಮ್ಮ ಪರ್ಸ್ನಲ್ ಪ್ರೈವೇಸಿ ಡೇಟನ್ನೆಲ್ಲ ಆಲ್ಮೋಸ್ಟ್ ಶೇರ್ ಮಾಡ್ದಂಗೆ ಲೆಕ್ಕಾಚಾರ. ಸೊ ಗೂಗಲ್ ಫೋಟೋಸ್ಗೆ ಹಾಕಿದ್ದೀರಾ ಅಂದರೆ ಅದು ಯಾವುದೇ ಕಾರಣಕ್ಕೂ ನಿಮ್ಮ ಪ್ರೈವೇಟ್ ಸೆಕ್ಟರ್ ಅಲ್ಲ,
ಅದು ಕೂಡ ಯಾವ್ದಾರ ಒಂದು ಕ್ಲೌಡಲ್ಲಿ ಸೇವ್ ಆಗಿರಬೇಕು, ಯಾವ್ದಾರ ಒಂದು ಬ್ಯಾಕಪ್ ಇದ್ರಲ್ಲಿ ಸ್ಟೋರ್ ಆಗಿರಬೇಕು. ಸೊ ಆವಾಗಲೇ ನಿಮಗೆ ಸ್ಟೋರೇಜ್ ಸಿಗೋ ಚಾನ್ಸಸ್ಸು. ನೀವೇ ಏನಾದರೂ ಇಮ್ಯಾಜಿನ್ ಮಾಡ್ಕೊಂಡು ಲೈಕ್ ನನಗೆ 256 GB ಸ್ಟೋರೇಜು ಮೊಬೈಲಲ್ಲಿ ಎಲ್ಲ ಸೇವ್ ಆಗಿರುತ್ತೆ, ಅಥವಾ ಗೂಗಲ್ ಫೋಟೋಸಲ್ಲಿ ನನಗೆ 5 TB ಕೊಟ್ಬಿಟ್ಟೈತೆ, 5 TB ಮೊಬೈಲಲ್ಲೇ ಐತೆ, ಇವೆಲ್ಲ ಸುಳ್ಳು. ಅದೊಂದು ಸರ್ವರ್ ಇರುತ್ತೆ, ಆ ಸರ್ವರಲ್ಲಿ 5 TB ಡೇಟಾ ನಿಮಗೆ ರಿಸರ್ವ್ ಆಗಿರುತ್ತೆ, ಅದರಲ್ಲಿ ಸೇವ್ ಆಯ್ತಾ ಇರುತ್ತೆ. ಸೊ ಯಾರು ಬೇಕಾದರೂ ಅದನ್ನು, ಅಂದರೆ ಯಾರಂದರೆ ಬೇರೆಯವರಲ್ಲ, ಕಂಪ್ನಿ ಓರಿಯೆಂಟೆಡ್, ಅಂದರೆ ಆ ರೂಮ್ಗೆ ಕೆಲವೊಬ್ಬರಷ್ಟು ಪರ್ಮಿಷನ್ಸ್ ಇರುತ್ತೆ. ಅವರು ಏನಾದರೂ ಮನ್ಸು ಮಾಡಿದ್ರೆ ಅದನ್ನು ಇದು ಮಾಡ್ಬೋದು, ಓಪನ್ ಮಾಡಿ ನಿಮ್ಮ ಡೇಟಾಸ್ನ ಚೆಕ್ ಮಾಡ್ಬೋದು. ಸೊ ಪೊಲೀಸವ್ರು ಇನ್ವೆಸ್ಟಿಗೇಟ್ ಮಾಡಬೇಕಾದಾಗ ಏನಾದರೂ ತುಂಬ ನೆಕ್ಸ್ಟ್ ಲೆವೆಲ್ಗೆ ಹೋಯಿತು ಅಂದಾಗ ಅವ್ರಿಗೆ 2 ರಿಂದ 3 ದಿನ ಆಗುತ್ತೆ ಪರ್ಮಿಷನ್ ಸಿಗೋದು. ಇಫ್ ಇನ್ ಕೇಸ್ ಪರ್ಮಿಷನ್ ಸಿಕ್ತು ಅಂದರೆ ಅವರು ಕೂಡ ಅದನ್ನು ಬ್ರೇಕ್ ಮಾಡಿ ನೋಡ್ಬೋದು. ನಿಮ್ಮ ಗೂಗಲ್ ಫೋಟೋಸ್ದ ಅಥವಾ ಫೋಟೋಸು ಎಕ್ಸೆಟ್ರಾ ಅದನ್ನೆಲ್ಲ ಆಲ್ಮೋಸ್ಟು ಇನ್ವೆಸ್ಟಿಗೇಟ್ ಮಾಡಬೇಕಾದಾಗ ಅದು ಬೇಕೇ ಬೇಕು ಅಂತ ಏನಾದರೂ ಕೋರ್ಟ್ ಕಡೆಯಿಂದ ಏನಾದರೂ ಆರ್ಡರ್ ಬಂತು ಅಂದರೆ ಆರಾಮಾಗಿ ಅವರು ಬ್ರೇಕ್ ಮಾಡಿ ನೋಡ್ಬೋದು. ಸೊ ಅದಕ್ಕೋಸ್ಕರ ನಿಮ್ಮ ಇದನ್ನು ಎಷ್ಟು ಸೇವ್ ಮಾಡೋಕ್ಕಾಗುತ್ತೋ, ಎಷ್ಟು ಪ್ರೈವೇಸಿಯಾಗಿ ಮೇಂಟೈನ್ ಮಾಡೋಕ್ಕಾಗುತ್ತೋ ಅಷ್ಟು ಹುಷಾರಾಗಿರ್ರಿ. ಸೊ ಗೂಗಲಲ್ಲಿ ಸಿಕ್ತು, ನಾನು ಡೌನ್ಲೋಡ್ ಮಾಡಿದೆ, ನಾನು ಇವ್ರನ್ನ ತುಂಬ ನಂಬಿಬಿಟ್ಟಿದೆ, ಇನ್ಫ್ಲೂಯೆನ್ಸರು, ಇವ್ರನ್ನಂತೂ ನಾನು ದೇವ್ರ ಥರ ಪೂಜೆ ಮಾಡ್ತಾಯಿದ್ದೀನಿ, ಅವ್ರು ಹೇಳೋದೆಲ್ಲ ಒಳ್ಳೆಯದೇ, ಅವ್ರು ಯಾವುದೇ ಕಾರಣಕ್ಕೂ ಮೋಸ ಮಾಡಲ್ಲ. 100% ಆ ಥರ ಯಾವುದಾದ್ರೂ ಇನ್ಫ್ಲೂಯೆನ್ಸರ್ಸ್ ನಿಮಗೆ ಮೋಟಿವೇಟ್ ಮಾಡಿ ಅವ್ರ ಮೇಲೆ 200 ಇಂದ 300% ನಂಬಿಕೆ ಐತೆ ಅಂದಾಗ ನೀವು ಆರಾಮಾಗಿ ಇದು ಮಾಡ್ಬೋದು, ಆರಾಮಾಗಿ ಅವ್ರನ್ನ ನಂಬೋದು, ಅವ್ರು ಇದು ಮಾಡ್ಬೋದು. ನಾನು ಯಾವುದೇ ಕಾರಣಕ್ಕೂ ಅವ್ರನ್ನ ಮಾತ್ರ ನಂಬೇಡಿ, ಇನ್ಫ್ಲೂಯೆನ್ಸರ್ಸ್ನ ನಂಬೇಡಿ ಅಂತ ಹೇಳ್ತಾ ಇಲ್ಲ. ಹೊಸ್ದಾಗಿ ಏನಾದರೂ ನಿಮಗೆ ಹೊಸೊಬ್ಬರು ಕಾಣಿಸ್ದಾಗ ಅವರು ಒಳ್ಳೆಯವರು ಅಂತ ನಂಬೋದಕ್ಕಿಂತ ನೀವು ಎಷ್ಟು ಸೆಕ್ಯೂರ್ ಆಗಿರ್ತೀರ, ನೀವೆಷ್ಟು ಪ್ರೈವೇಸಿ ಮೇಂಟೈನ್ ಮಾಡ್ತೀರಾ, ನೀವೆಷ್ಟು ಸೇಫಾಗಿರ್ತೀರ ಅನ್ನೋದನ್ನ ಯೋಚನೆ ಮಾಡಿ. ಆಮೇಲೆ ಒಬ್ಬೊಬ್ಬರು ಬಿಸ್ನೆಸ್ ಮಾಡ್ತಾಯಿರ್ತಾರೆ, ಲ್ಯಾಕ್ಸ್ ಟುಗೆದರ್ ಟ್ರಾನ್ಸಾಕ್ಷನ್ಸ್ ಮಾಡ್ತಾಯಿದ್ದೀರಾ, ಅವ್ರಿಗೆ ಹೇಳ್ತಿರೋದು ಅವ್ರಿಗೆಲ್ಲ ಆಲ್ಮೋಸ್ಟ್ ನಾಲೆಡ್ಜ್ ಇರುತ್ತೆ. ಸೊ ನಿಮಗೆ ಏನೋ ನನಗೆ ಫುಲ್ಲು ಸ್ಟ್ರೆಸ್ಸು, ನಾನು ಬೆಳಗ್ಗೆಯಿಂದ ರಾತ್ರಿವರೆಗೂ ಫುಲ್ಲು ಈ ಕೆಲಸದ್ರಲ್ಲೇ ಇದು ಮಾಡಿಬಿಟ್ಟಿರ್ತೀನಿ, ನಾನು ಒಂದೇ ಒಂದು ಇದೊಂದು ಆ್ಯಪ್ ಡೌನ್ಲೋಡ್ ಮಾಡಿಬಿಟ್ರೆ ಆರಾಮಾಗಿ ಒಂದು ನೈಟ್ ಹೊತ್ತು ಒಂದು ಸ್ವಲ್ಪ ಆಟ ಆಡ್ಬಿಡ್ಬೋದು, ಎಕ್ಸೆಟ್ರಾ. ಆಮೇಲೆ ಇನ್ನೂ ಕೆಲವ್ರು ಏನು ಅನ್ಕೋತಾರೆ ಗೊತ್ತಾ, ನಾನು ಬಿಸ್ನೆಸ್ಗೆ ಸಪ್ರೇಟ್ ಮೊಬೈಲ್ ಮಡಗಿದ್ದೀನಿ, ಇದಕ್ಕೆ ಸಪ್ರೇಟ್ ಮೊಬೈಲ್ ಮಡಗಿದ್ದೀನಿ, ಇದಾಕಾದ್ರೂ ನನಗೇನು ಪ್ರಾಬ್ಲಮ್ ಇಲ್ಲ. ಗೈಸ್ ಎಲ್ಲದನ್ನು ಲಿಂಕ್ ಆಗಿರುತ್ತೆ ಗೈಸ್, ದಯವಿಟ್ಟು ಆ ಥರ ಯಾಮರಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಸದ್ಯಕ್ಕೆ ಈ ವಿಡಿಯೋ ನಿಲ್ಲಿಸ್ತಾ ಇದ್ದೀನಿ. ಸೊ ರೆಫರಲ್ ಕೋಡು ತುಂಬ ಡೇಂಜರಸ್ಸು, ಹುಷಾರಾಗಿ ಹ್ಯಾಂಡಲ್ ಮಾಡಿ. ಆಮೇಲೆ ನಿಮಗೆ ಅರ್ನಿಂಗ್ಸ್ ಆಗೋದಂತೂ ನಿಜ, ಆಮೇಲೆ ಏನಾದರೂ ಪ್ರಾಬ್ಲಮ್ ಆದರೆ ನಿಮ್ಮ ಕಡೆ ಟರ್ನ್ ಆಗೋದು ಚಾನ್ಸಸ್ ಜಾಸ್ತಿ ಇರುತ್ತೆ. ಎಷ್ಟು ಸೇಫರ್ ಸೈಡಲ್ಲಿ ಆಟ ಆಡ್ಬೋದು ಅಷ್ಟು ಸೇಫರ್ ಸೈಡಲ್ಲಿ ಆಟಾಡಿ. ಆಮೇಲೆ ಕೂಪನ್ ಕೋಡು ಇದೆಲ್ಲ ಡಿಫ್ರೆಂಟು ಗೈಸ್, ಅದೆಲ್ಲ ಇದಕ್ಕೆ ಮ್ಯಾಚ್ ಮಾಡೋಕ್ಕಾಗಲ್ಲ. ಕೂಪನ್ ಕೋಡೆಲ್ಲ ಡಿಸ್ಕೌಂಟ್ ಕೋಡೆಲ್ಲ ಆಲ್ಮೋಸ್ಟ್ ಡಿಸ್ಕೌಂಟ್ಗೋಸ್ಕರ ಕೊಡೋ ಅಂಥದ್ದು. ಸೊ ಅದನ್ನು ಕ್ಯಾಶುವಲ್ ಅದೇನು ಪ್ರಾಬ್ಲಮ್ ಇಲ್ಲ. ಸೊ ರೆಫರಲ್ ಕೋಡ್ ಬಗ್ಗೆ ಮಾತ್ರ ನಾನಿವತ್ತು ಮಾತಾಡಿರೋ ಅಂಥದ್ದು ಫುಲ್ ವೀಡಿಯೋದಲ್ಲಿ ಅಂತ ಹೇಳ್ತಾ ಸದ್ಯಕ್ಕೆ ಈ ವಿಡಿಯೋ ನಿಲ್ಲಿಸ್ತಾ ಇದ್ದೀನಿ ಗೈಸ್. ಇಫ್ ಇನ್ ಕೇಸ್ ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇಫ್ ಇನ್ ಕೇಸ್ ಯಾರಿಗಾದ್ರೂ ಹೆಲ್ಪ್ಫುಲ್ ಆಗುತ್ತೆ ಅಂದರೆ ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಸೊ ಯಾರಾದರೂ ರೆಫರಲ್ ಕೋಡ್ನ ಮಿಸ್ಯೂಸ್ ಮಾಡ್ಕೊತಿದ್ರೆ, ಅಂದರೆ ಸುಮ್ಮನೆ ಸಿಕ್ತವ್ರಿಗೆಲ್ಲ ರೆಫರಲ್ ಕೋಡ್ ಕೊಡೋದು, ಅರ್ನಿಂಗ್ಸ್ ಆಗುತ್ತೆ ಅನ್ನೋದು, ಏನೋ ಒಂದು 500 ರೂಪಾಯಿ ಬರುತ್ತೆ, 600 ರೂಪಾಯಿ ಬರುತ್ತೆ ಅಂತ ಹೋಗಿ ಸಿಕ್ತವ್ರಿಗೆಲ್ಲ ಪ್ರಮೋಟ್ ಮಾಡೋದು. ಗೊತ್ತಿಲ್ಲದಿರೋರು ನಂಗೆ ಸ್ಲೈಸ್ ಬಗ್ಗೆ ಕೇಳಿದ್ರು, ನಾನು ಸ್ಲೈಸು ರೆಫರಲ್ ಕೋಡ್ ತಗೋ, ಇದರಲ್ಲಿ ಲಾಗಿನ್ ಆಗು, ನನಗೂ ದುಡ್ಡು ಬರುತ್ತೆ ಅಂತೆಲ್ಲ ಹೇಳೋದು ಮಾಡ್ತಿದ್ರೆ ದಯವಿಟ್ಟು ಅವ್ನ ಅಲರ್ಟ್ ಮಾಡಿ. ಯಾಕಂದರೆ 500 ರೂಪಾಯಿಗೋಸ್ಕರ ಲೈಫ್ನ ರಿಸ್ಕಲ್ಲಿ ಇಡೋಕ್ಕಾಗಲ್ಲ ಅಂತ ಹೇಳ್ತಾ ಈ ವಿಡಿಯೋ ನಿಲ್ಲಿಸ್ತಾ ಇದ್ದೀನಿ ಗೈಸ್. ಲವ್ ಯು, ಲಾಟ್ಸ್ ಆಫ್ ಲವ್, ಟೇಕ್ ಕೇರ್ ಗೈಸ್, ಬಾಯ್, ಸೈನಿಂಗ್ ಆಫ್ ಗೈಸ್.